ಇನ್ನು ಈಗ ಬೆಂಗಳೂರಿನಲ್ಲಿ ನಾವು ನೋಡೋದಾದರೆ ಎಲ್ಲಂದರಲ್ಲಿ ಗಾಡಿಗಳನ್ನ ಹಾಕ್ತಾ ಇರ್ತಾರೆ, ಎಲ್ಲಂದರಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ತಾ ಇರ್ತಾರೆ. ಅಂಥವರು ಈ ಸ್ಟೋರಿಯನ್ನು ನೋಡಬೇಕು, ಜೊತೆಗೆ ಹುಷಾರಾಗಿರಬೇಕು. ಬೆಂಗಳೂರಿನಲ್ಲಿ ಈಗ ಶುರುವಾಗಲಿದೆ ಟೋಯಿಂಗ್. ಇನ್ನು ಮುಂದೆ ಎಲ್ಲಂದರಲ್ಲಿ ಗಾಡಿ ಪಾರ್ಕ್ ಮಾಡಿದ್ರೆ ಹುಷಾರ್. 2 ಟೋಯಿಂಗ್ ವೆಹಿಕಲ್ ನೀಡಿದ್ದಾರೆ ಈಗ ಆಲ್ರೆಡಿ GBA. ಬಹುತೇಕ 2,000ವರೆಗೂ ಕೂಡ ಟೋಯಿಂಗ್ ಫೈನ್ ಬೀಳುತ್ತೆ. ಟೋಯಿಂಗ್ ವಾಹನದಲ್ಲಿ ಈ ಬಾರಿ ಕ್ಯಾಮ್ರಾ ಕೂಡ ಅಳವಡಿಕೆ ಇರುತ್ತೆ. ಬೆಂಗಳೂರಿನಲ್ಲಿ ಶುರುವಾಗಲಿದೆ ಈಗ ಟೋಯಿಂಗ್. ಇನ್ನು ಮುಂದೆ ಎಲ್ಲಂದರಲ್ಲಿ ಗಾಡಿಯನ್ನು ಹಾಕೋದು, ಪಾರ್ಕ್ ಮಾಡೋದು ಮಾಡಿದ್ರೆ ನಿಮಗೆ ಸಂಕಷ್ಟ ಎದುರಾಗುತ್ತೆ. 2 ಟೋಯಿಂಗ್ ವೆಹಿಕಲ್ ನೀಡಿರುವ GBA ಈಗ ಬಹುತೇಕವಾಗಿ 2,000ವರೆಗೂ ಕೂಡ ಟೋಯಿಂಗ್ ಫೈನನ್ನು ಹಾಕೋದಕ್ಕೆ ರೆಡಿ ಇದೆ GBA. ಹಾಗಾಗಿ ಟೋಯಿಂಗ್ ವಾಹನದಲ್ಲಿ ಈಗ ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಲಾಗಿದೆ. ಮುಂಚೆ ಎಲ್ಲ ಕ್ಯಾಮ್ರಾ ಇರಲಿಲ್ಲ, ಜಸ್ಟ್ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಎಲ್ಲಂದ್ರಲ್ಲಿ ಪಾರ್ಕ್ ಮಾಡಿದ್ರೆ ಜಸ್ಟ್ ಹಾಗೆ ಟೋಯಿಂಗ್ ಮಾಡ್ಕೊಂಡು ಹೊರಟೋಗ್ತಾ ಇದ್ರು. ಆದರೆ ಈಗ ಎಲ್ಲಂದ್ರಲ್ಲಿ ಬೆಂಗಳೂರಿನಲ್ಲಿ ನಿಮ್ಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಪಾರ್ಕ್ ಮಾಡೋದು, 1-2 ನಿಮಿಷ ಬರ್ತೀನಿ ಅಂತ ಹೋಗೋದು, ಅದೆಲ್ಲ ಯಾರು ಕೇಳಲ್ಲ. ಸೊ GBA ಕೇಳೋದೇ ಇಲ್ಲ. ಮೊದಲನೇದಾಗಿ ಈಗ GBA ತಗೊಂಡಿರುವಂತಹ ನಿರ್ಧಾರ, ಈ ಟೋಯಿಂಗ್ ಎಲ್ಲಂದ್ರಲ್ಲಿ ನೀವು ನಿಲ್ಲಿಸಿದ್ರಿ ಗಾಡಿನ ಅಂದರೆ ಟೋಯಿಂಗ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಈಗ 2 ವಿಶೇಷವಾಗಿ ಗಾಡಿಗಳನ್ನ ಕೂಡ ಬಿಟ್ಟಿದೆ GBA. ಒಂದು ವೇಳೆ ನಿಮಗೆ ಬೇಕು ಅಂತಂದರೆ ಹೋಗಿ ಅದೆಲ್ಲಿರುತ್ತೋ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆದರೆ ಈಗ ವಿಶೇಷತೆ ಏನಪ್ಪ ಅಂತಂದರೆ ಟೋಯಿಂಗ್ ಗಾಡಿಗೆ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಯಾರ ಗಾಡಿಗಳನ್ನು ಎಲ್ಲಿಂದ ಎತ್ಕೊಂಡ್ಬಂದರು ಅನ್ನೋದೆಲ್ಲವೂ ಕೂಡ ಸ್ಪಷ್ಟೀಕರಣವಾಗಿ ರೆಕಾರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಅಂದರೆ ನಾವು ಇಲ್ಲಿ ನಿಲ್ಲಿಸಿರಲಿಲ್ಲ, ಅಲ್ಲಿ ನಿಲ್ಲಿಸಿದ್ವಿ, ಎತ್ಕೊಂಡ್ಬಂದರು ಇವರು ಅಂತ ಅವ್ರ ಮೇಲೆ ಅಪವಾದ ಹೊರಿಸೋದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಟೋಯಿಂಗ್ಗೋಸ್ಕರ ಈ ರೀತಿ ಎಲ್ಲ ಅಪವಾದಗಳನ್ನ ಹೇಳ್ತಾರೆ, ಯಾರೂ ಕೂಡ ನಂಬೋಕ್ಕಾಗಲ್ಲ ಅಂತ ಹೇಳಿ ಈಗ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಲಾಗಿದೆ.